ನಿದ್ದೆ ಇಲ್ಲ, ಊಟ ಇಲ್ಲ, ಮನೆ ಮಠ ಬಿಟ್ಟು ಗೊಬ್ಬರಕ್ಕಾಗಿ ರೈತರು ಪರದಾಟ ಪಡುವ ಪರಿಸ್ಥಿತಿ ಎದುರಾಗಿದೆ. ರಸ್ತೆಯಲ್ಲೇ ವಿಶ್ರಾಂತಿ, ರಸ್ತೆಯಲ್ಲೇ ಊಟ ಮಾಡುವ ಸ್ಥಿತಿ ಬಂದಿದೆ. ನಗರದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ದಯನೀಯ ಸ್ಥಿತಿ ಮುಂದುವರೆದಿದೆ. ಗದಗ ನಗರದ ನಾಮಜೋಶಿ ರಸ್ತೆಯಲ್ಲಿನ ಗೊಬ್ಬರದ ಅಂಗಡಿ ಎದುರು ನಸುಕಿನಿಂದಲೇ ಸರತಿ ಸಾಲಲ್ಲಿ ಅನ್ನದಾತರು ನಿಂತಿದ್ದಾರೆ. ಮಕ್ಕಳು, ಮಹಿಳೆಯರು ಸೇರಿದಂತೆ ಇಡೀ ರೈತ ಕುಟುಂಬಗಳು ಸರತಿ ಸಾಲಲ್ಲಿ ಕ್ಯೂ ನಿಲ್ತಾ ಇದ್ದು, ಮಕ್ಕಳನ್ನ ಶಾಲೆ ಬಿಡಿಸಿ ಕ್ಯೂನಲ್ಲಿ ನಿಲ್ಲಿಸಿ ಗೊಬ್ಬರ ಪಡೆಯುವ ಅನಿವಾರ್ಯತೆ ಎದುರಾಗಿದೆ. ಯೂರಿಯಾ ಗೊಬ್ಬರ ಸಮರ್ಪಕ ಪೂರೈಕೆ ಬಗ್ಗೆ ತಲೆಕೆಡಿಸಿಕೊಳ್ಳದ ಕೃಷಿ ಇಲಾಖಾ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ನಾವು ಗೊಬ್ಬರ ಸಿಗಲ್ಲ ಅಂತೇಳಿ ಪಾಳ್ಯಾಕ ಹಚ್ಚಿಬಿಡ್ತೇವೆ. ಟ್ಯಾಕ್ಟ್ರಿ ಎಲ್ಲ ತೊಗೊಂಡು ಬಂದಿರಿ. ಒಂದು 10 ಮಂದಿ ನಾವು ಬೆಳ್ತಂಗ ಇಲ್ಲೇ ಇದ್ರು. ಬೆಳ್ತಂಗ ಇಲ್ಲೇ ಇದ್ದೀವಿ. ಮಲ್ಕೊಂಡ್ರಿ ಪಾಳ್ಯ ರಾತ್ರಿ ಮತ್ತೆ ಖಾಲಿ ಮಾಡ್ತಾರೆ ಅಂತೇಳಿ ರಾತ್ರಿನ ಬಂದು ಪಾಳ್ಯ ಹಾಕ್ತೀವಿ. ಈಗ ಎಷ್ಟು ಕೊಡ್ತಾರೆ ರೀ? ಒಬ್ಬರಿಗೆ 3 ಚೀಲ ಅಂತ ಹೇಳಿ. ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಾಗ ಒಬ್ಬರಿಗೆ 3 ಕೊಡ್ತಾರೆ. ಒಬ್ಬರಿಗೆ 3. ಈಗ ನಿಮ್ಗೆ ಎಷ್ಟು ಬೇಕಾಗುತ್ತೆ ಒಬ್ಬರಿಗೆ? ನಮಗೊಂದು 5 ಮಂದಿಗೆ 6 ಚೀಲ 7 ಚೀಲ ಬೇಕಾಗುತ್ತೆ. ಮತ್ತೊಮ್ಮೆ ಬೇಕಾದ್ರೆ ಮತ್ತೆ ಪಾಳೆ ಹಚ್ಬೇಕು. ಮತ್ತೆ ಪಾಳ್ಯ ಯಾವರಿಂದ ಬಂದಿರಿ? ಎಷ್ಟು ಜನ ಬಂದಿರಿ? 25 ಜನ ಬಂದಿರಿ. ಯಾವಾಗ ಬಂದಿದ್ರಿ? ರಾತ್ರಿ 12ಕ್ಕೆ ಬಂದಿರಿ. ರಾತ್ರಿ 12ಕ್ಕೆ ಬಂದು ಇಲ್ಲೇ ಮಲ್ಕೊಂಡ್ರಿ? ಇಲ್ಲೇ ಮಲ್ಕೊಂಡು ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವುದಕ್ಕೆ ಅನುಕೂಲಿಸ್ಬೋದು. ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ, ಜನ್ಮದ ಕಬ್ಬರು ಇರ್ಲಾರ್ದನ್ನು ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿ. ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೂ ಸಮಸ್ಯೆ ಆಕೈತೆ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಲಿ ಅದಕ್ಕಾಗಲಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ರೀ. ಇದೇ ಥರ ಮಾಡ್ಕೊತ ಹೋದ್ರೆ ರೈತರು ಜೀವಕ್ಕೆ ಭಾಳ ತೊಂದರೆ ಆಗ್ತವೆ. ಅದ ಕಾರಣಕ್ಕೆ ಏನೈತೆ ರೀ, ಸ್ವಲ್ಪ ಗಡ ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊಬ್ಬರನ ತಲುಪಿಸ್ಬಿಟ್ರೆ ಅನುಕೂಲ ಆಕೈತೆ ಅನ್ನೋದು ಒಂದು ಕಡೆ ಮನವಿ ಸರ್. ಈ ವರ್ಷ ಆಗಿತ್ತು, ಹೋದ ವರ್ಷ ಇದೇ ಥರ ಇತ್ತು ಸರ್. ಹೋದ ವರ್ಷ ಅಷ್ಟು ಇದ್ದಿದ್ದಿಲ್ಲ ಸರ್. ಅದು ಈ ವರ್ಷ ಜಾಸ್ತಿ ಆಗೈತಿ ಗೊಬ್ಬರದ ಭಾಳ ಸರ್. ಈಗ ಸಮಸ್ಯೆ ಇರೋದಂತಂದ್ರೆ ಬೀಜ ಗೊಬ್ಬರ, ಬೀಜದ ಮೊದಲಿಗೆಲ್ಲ ಏನು ಬಿಡ್ರಿ ಸರ್, 17 ಹತ್ರ 20 ಅವೆಲ್ಲ ಕರೆಕ್ಟ್ ಟೈಮಿಗೆ ಪೂರೈಕೆ ಮಾಡ್ಯಾರ. ನಮ್ಗೆ ಯೂರಿಯಾ ಗೊಬ್ಬರ ಅನ್ನೋದು ಸಂಬಂಧನ ಈ ನಮಗೆ ಸಮಸ್ಯೆ ಆಗೈತೆ ಸರ್. ಅದು ಹೋದ ವರ್ಷ ಅಷ್ಟು ಇದ್ದಿದ್ದೇ ಇಲ್ಲ ಸರ್. ಈ ವರ್ಷ ಅಂತೂ ಹೆಚ್ಚಿಂದ ಆಗೈತೆ. ಗೊಬ್ಬರ ಸಂಬಂಧ ಕಾಯೋಂಥ ಪರಿಸ್ಥಿತಿ ರೈತರಿಗೆ ಬಂದು